ಹಲೋ. ಹಾಂ ಹೇಳಿ ಸರ್. ಅಲ್ಲ, ಎಷ್ಟು ದಿನ ಆಯಿತು ನಮ್ಗೆ ವಿ ಐ ಪಿ ಡೆಸ್ಕ್ ಅಂತ ತಗೊಂಡು? 1 month 10 days ಆಯಿತು ಸರ್. 1 month 10 days ಆಯಿತಾ? ಹೌದು ಸರ್. ಸೊ ಎಲ್ಲ ಕ್ಲೀನಾಗಿ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಫಾಲ್ ಒಂದೇ. ಸರಿ, ಎಷ್ಟು ಕೆ ಜಿ ಕಡಿಮೆ ಆಗಿದೆ? 8 kg 400 grams, ಬಟ್ 8.5. 8.5 kg ಕಡಿಮೆ ಆಗಿದೆಯಾ? ಹೌದು ಸರ್. ವರ್ಕೌಟ್ 2 times ಮಾಡ್ತಾ ಇದ್ದೀರಾ, 1 time ಮಾಡ್ತಾ ಇದ್ದೀರಾ? ಅಂದರೆ 1 time ವರ್ಕೌಟ್ 1 time ವಾಕ್. 1 time ವರ್ಕೌಟ್ 1 time ವಾಕ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಹೌದು ಸರ್. ಸರಿ, ನಿಮ್ಮ ಹೆಲ್ತ್ ಫಸ್ಟಿಗೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಹೆಂಗಿದೆ? ಬೆಟರ್, ತುಂಬಾ ಚೆನ್ನಾಗಿದೆ. ಅಂದರೆ ಫಸ್ಟ್ ಏನೇನಿತ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದರೆ ನನಗೆ ಹೇಳಿದ್ನಲ್ಲ ಸರ್, ನನಗೆ ಮೊದಲು ಆಪ್ರೇಷನ್ ಆಗಿತ್ತು, ಓಡಾಡೋ ಕಷ್ಟ ಆಗ್ತಿತ್ತು, ಹೆವಿ ಬಾಡಿ ತುಂಬ ವೇಟ್ ಇದೆ, ನಿಮ್ಮ ಫೀಲ್ ಆಗ್ತಿತ್ತು. ಅಂದರೆ ಸ್ವಲ್ಪ ದೂರ ನಡೆಯೋಕ್ಕಾಗ್ತಿಲ್ಲ, ಯಾವಾಗಲೂ ಗಾಡಿ ಯೂಸ್ ಮಾಡಲೇಬೇಕಿತ್ತು, ಅಷ್ಟಿತ್ತು. ಆ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಸರ್ ಇವಾಗ. ವಾಕ್ ಮಾಡ್ತಾ ಇದ್ದೀರಾ? ಹಾಂ, ವಾಕು ಮಾಡ್ತಿದ್ದೀನಿ, ಸ್ವಲ್ಪ ವರ್ಕೌಟು ಮಾಡ್ತಿದ್ದೀನಿ. ಫಸ್ಟ್ ಆಗ್ತಾ ಇರಲಿಲ್ಲ ನಿಮ್ಗೆ ಮಾಡೋಕ್ಕೆ ವಾಕ್? ಆಗ್ತಿರ್ಲಿಲ್ಲ ಸರ್, ಅದು ವರ್ಕೌಟ್ ಈಗಲೂ ಸ್ವಲ್ಪ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಹೇಳ್ಕೊಟ್ರಲ್ಲ ಅದನ್ನ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ವರ್ಕ್ ಆಗ್ತಾ ಇದೆಯಾ? ಹೌದು ಸರ್. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ರೆಕಮೆಂಡ್ ಮಾಡಿದ್ದೀನಿ ಸರ್. ಅವರೇ ನನಗೆ ಅಂದರೆ ಫಸ್ಟೆಲ್ಲ ಹರ್ಬಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡ್ತಿದ್ದೆ ಅಲ್ವಾ, ಅವರು ಅದ್ರ ಮೇಲೆ ಅಂತ ತಿಳ್ಕೊಂಡು ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡ್ತಾರೆ ಬಿಡಿ. ಅಂದ್ರೆ ನಾನೇ ಮಾಡಿದ್ದು ಆಮೇಲೆ ಮಾಡಿದ್ದಲ್ವಾ ಸರ್, ಇವಾಗ ಅದು ಅವ್ರಿಗೂ ಗೊತ್ತಾಗತ್ತೆ ಬಿಡಿ ಸರ್. ಅದೇ ಫಸ್ಟು ಬೇರೆ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಎಲ್ಲ ಮೋಸ ಹೋಗಿರ್ತಾರ. ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೆ ಬಂದೇ ಬರ್ತಾರೆ, ಎಲ್ಲ ಇರ್ತಾರಲ್ವ? ಹೌದು ಸರ್, ನಾವೇ ಬಂದಿದ್ದೀವಿ ಅಂದಮೇಲೆ ಅವ್ರು ಬರ್ದೇ ಇರ್ತಾರ. ಆಯ್ತು. ಮತ್ತೆ ಇವಾಗ ನಿಮ್ಮ ಹೆಲ್ತ್ ಇವಾಗೆಲ್ಲ ಸರಿ ಹೋಗಿದೆ ಅಂತ ಹೇಳಿದ್ದೀರಾ? ತುಂಬಾ ಚೆನ್ನಾಗಿದೆ. ಮತ್ತೆ ಏನಾದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಇಷ್ಟ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಏನಿಲ್ಲ, ಬಟ್ ನಾನೇ ಸ್ವಲ್ಪ ಊಟ ತಿಂಡಿಲಿ ಅಂದ್ರೆ ಗೊತ್ತಿಲ್ದಿರೋ ಕಾರಣದಿಂದ ಸ್ವಲ್ಪ ವೇರಿಯೇಷನ್ ಮಾಡ್ತಿದ್ದೆ. ಬಟ್ PAP ಡಯಟ್ ಪ್ಲಾನಿಂದ ಸೂಪರ್ ಆಗಿದ್ದೇನೆ. ಓಕೆ. ಸೊ ಟೋಟಲಿ ನೀವು ಪೇ ಮಾಡಿರೋ ಅಮೌಂಟು ಅದಕ್ಕೇನು ಲಾಸ್ ಇಲ್ಲ ಅಲ್ವಾ? ಖಂಡಿತ ಲಾಸ್ ಇಲ್ಲ ಸರ್. ನಾನು ಮೊದಲೇ ನಿಮ್ಗೆ ಹೇಳಿದ್ನಲ್ಲ, ನ್ಯೂಟ್ರಿಷನ್ನ ಯೂಸ್ ಮಾಡೋಕ್ಕೆ 1,21,000 ನಾನು ಖರ್ಚು ಮಾಡಿರೋದು. ನಮ್ಗೆ ಶೇಮ್ ಅನ್ಸುತ್ತೆ 1 yearಗೆ 1,21,000 ಖರ್ಚು ಮಾಡಿದ್ರಾ? ಅಷ್ಟು ಪ್ರಾಡಕ್ಟ್ ಎಲ್ಲ ತಿಂದಿದ್ದೀನಿ ನಾನು, ಆದ್ರೆ ಬಟ್ ನೋ ಯೂಸ್. ಆದ್ರೂ ಅಷ್ಟರಲ್ಲಿ ಇಷ್ಟು ಬೇಗ ಇಂಥ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದರಲ್ಲಿ ನೀವು ನನಗೆ 10% ಪೇ ಮಾಡಿಲ್ಲ ಅನ್ಸುತ್ತಲ್ಲ? ಖಂಡಿತ ಇಲ್ಲ ಸರ್, 10% ಇಲ್ಲ. 3-4% ಪೇ ಮಾಡಿರ್ತೀನಿ ನೀವು ಅದರಲ್ಲಿ. ಸರ್, ಅದು ಪೇ ಮಾಡಿದ್ದೀನಿ ಅಂತ ಅನ್ನಿಸ್ತಾನೆ, ಅಂದರೆ ಅಷ್ಟು ಹ್ಯಾಪಿ ಆಗಿದ್ದೀನಿ ಅಲ್ವಾ. ತುಂಬ ಚೆನ್ನಾಗಿದೆ. ಒಂದ್ಸಾಗ ತುಂಬಾನೇ ಥ್ಯಾಂಕ್ಸ್ ಸರ್, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ಇದನ್ನು ಫಾಲೋ ಮಾಡಿದ್ರೆ ತುಂಬ ಖುಷಿಯಾಗಿರ್ಬೋದು. ಈ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅನ್ನೋ ಫೀಲ್ಗಿಂತ ಈ ಡಯಟನ್ನು ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ಬೋದು ಅಂತ ಫೀಲ್ ನನಗಾಗ್ತಿದೆ ಸರ್. ಸರಿ, ನಾನು ನಿಮಗೆ ಇನ್ನೂ ಡಯಟ್ ಕ್ಲಾಸ್ ಸೆಂಡ್ ಮಾಡಬೇಕಲ್ಲ ನನ್ನ ರಿಮೈನಿಂಗು? ಹೌದು ಸರ್. ಸರಿ, ನಾನು ಇವಾಗ ಡಯಟ್ ಮಾಡ್ತಾ ಇದ್ದೀರಾ ಇವಾಗ? ಸ್ಟಾಪ್ ಮಾಡಿದ್ದೀರಾ? ಇಲ್ಲ ಮಾಡ್ತಾನೆ ಇದ್ದೀನಿ. ಸರಿ, ನಾನು ರಿಮೈನಿಂಗ್ ಡಯಟ್ ಚಾರ್ಜ್ ಎಲ್ಲ ಸೆಂಡ್ ಮಾಡ್ತೀನಿ ನಿಮಗೆ, ಆಯ್ತಾ? ಓಕೆ. ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಜೆಸ್ಟ್ ಮಾಡಿ. ಖಂಡಿತ ಸರ್. ನನಗೆ ನಮ್ಮ ಬ್ರದರ್ ಒಬ್ರು ಡಾಕ್ಟರ್ ಲಂಡನಲ್ಲಿ ಇದ್ದಾರೆ, ಅವರೇ ಆಶ್ಚರ್ಯ ಪಡ್ತಿದ್ದಾರೆ ಸರ್ ನನ್ನನ್ನು ನೋಡಿ. ಆಗ್ತಿದೆಯಾ ಅಂತ. ಅಂದ್ರೆ ನಾನು ಕಷ್ಟಪಡ್ತಿದ್ದೆ, ಯಾವುದೇ ಒಂದು ಫಂಕ್ಷನ್ ಇನ್ವೈಟ್ ಮಾಡ್ತಾ ಇರಲಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ನಿಮ್ದು ಕಷ್ಟ ಇದ್ದೇ ಇರುತ್ತೆ, ಆಯ್ತಾ? ಸೊ ಜಸ್ಟ್ ನಾವು ಒಂದು ರೂಟ್ ತೋರಿಸಿರ್ತೀವಿ, ಆ ರೂಟಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ದು ಇರುತ್ತೆ ಕಷ್ಟ ಇಲ್ಲ, ಆಯ್ತಾ? ಹೌದು ಸರ್. ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ ಸರ್, ಅಂದ್ರೆ ನಿಮ್ಮ ಟೀಚಿಂಗ್ ಜೊತೆಗೆ ನಮ್ದು ಶ್ರಮ ಇದ್ರೇನೆ ಖಂಡಿತ ಆಗುತ್ತೆ ಸರ್. ಸಾಧ್ಯ ಅಂದಿರೋ ಮಾತೇ ಇಲ್ಲ. ಓಕೆ. ನಿಮ್ಮ ಮನೇಲಿ ಎಲ್ರು ಹ್ಯಾಪಿನಾ? ತುಂಬಾ ಖುಷಿಯಾಗಿದ್ದಾರೆ ಸರ್. ಸರಿ. ನಿಮ್ಮ ಬ್ರದರ್ ಅವರೆಲ್ಲ ಡಾಕ್ಟರ್ ಅಂತ ಹೇಳಿದಾರಲ್ಲ, ಅವರೆಲ್ಲರೂ ಹೇಳಿದ್ರ ನಿಮ್ಗೆ? ಅವರು ಆಶ್ಚರ್ಯ ಪಡ್ತಿದ್ದಾರೆ ನನ್ನನ್ನು ನೋಡಿ, ಏನಮ್ಮ ಈಗ ಆಗ್ತಿದ್ಯಾ ಅಂತ ಖುಷಿ ಪಡ್ತಿದ್ದಾರೆ. ಇರ್ಲಿ ಯಾವ್ದು ಖುಷಿಯಾಗಿ ಅರ್ರಿ, ಆಯ್ತಾ? ಓಕೆ ಸರ್. ಸರಿ, ನಾನು ರಿಮೈನಿಂಗ್ ಸೆಂಡ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ತಪ್ಪದೇ ಲೈಕ್, ಶೇರ್ ಹಾಗೂ